ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ 2025 ಎಲ್ಲ ಹೊಸ ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ದರು ಇನ್ಸ್ಟಾನಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ಲೈವ್ನಲ್ಲಿ ಬಂದ ತಕ್ಷಣ ನಮಗೆ ನೋಟ್ಸ್ಗಳು ಬೇಕಾಗಿದೆ. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಆಲ್ರೆಡಿ ನೋಟ್ಸ್ಗಳು ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳು PDF ಮುಖಾಂತರ ವಿತ್ ಆನ್ಸರ್ ಕ್ವಶನ್ ವಿತ್ ಆನ್ಸರ್ ಮಾಡಿದ್ದೇನೆ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ನಿಮಗೆ ನೋಟ್ಸ್ಗಳು. ಆಯಿತಾ, ಇಲ್ಲಿ ನಿಮಗೆ ನಾನು ಹೇಳುವುದೇನೆಂದರೆ ಸಿಂಪಲ್, ನೀವು ಯೂಟ್ಯೂಬ್ನಲ್ಲಿ ಆಲ್ರೆಡಿ ಎಲ್ಲ ಕ್ಲಾಸಸ್ಗಳು ನೋಡಿದಿರಲ್ಲ. ಸೊ ಓಕೆ, ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಲ್ಲಿ ನಾನು ರೆಗ್ಯುಲರ್ ಆಗಿ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಅಲ್ಲಿ ಕನೆಕ್ಟ್ ಆಗಿರಿ 2025ಗೆ. ಇವಾಗ ನಿಮಗೆ ನೋಟ್ಸ್ಗಳು ವಿತ್ ಆನ್ಸರ್ಗಳು ಬೇಕಲ್ಲ, ನಿಮಗೆ ನೋಟ್ಸ್ಗಳು ಓದೋಕ್ಕೆ ಬೇಕಲ್ಲ. ಇವಾಗ ಮತ್ತೆ ಒಂದು ಕ್ವಶನ್ಸ್ಗೆ ಒಂದು ಆನ್ಸರ್ ಹೇಗಿರುತ್ತೆ ಅಂತ ನಿಮಗೆ ನೋಡೋಕ್ಕೆ ಒಂದು ನೋಟ್ಸ್ ಬೇಕು. ಸೊ ಇವಾಗ ನೀವು ಏನು ಮಾಡಬೇಕಂದ್ರೆ, ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದು ಎಜುಕೇಷನ್ ಕನ್ನಡ ಅಂತ. 40,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆಲ್ರೆಡಿ ಅದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಇದೆ, ಓಕೆ, ಆಗಸ್ಟ್ 15. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ, ಏನೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಬಹಳಷ್ಟು ಈಸಿಯಾಗಿ ಎಕ್ಸಾಮ್ಗಳು ಇವಾಗ ನಿಮಗೆ ನಡೆಯುತ್ತೆ 2025. ಮುಂದಿನ ದಿನಗಳಲ್ಲಿ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲನಕ್ಷೆ ಪ್ರಕಟಣೆ ಮಾಡ್ತಾರೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ಡಿಸೆಂಬರ್ನಲ್ಲಿ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೇನೆ. ಇವಾಗ ನಿಮ್ಮ ಕಾಲೇಜಿನಲ್ಲಿ ಮಧ್ಯ ವಾರ್ಷಿಕ ಪರೀಕ್ಷೆ ಮತ್ತು ಟೆಸ್ಟ್ಗಳು ನಡೆಸ್ತಾರೆ. ಕಿರು ಪರೀಕ್ಷೆ 1, ಕಿರು ಪರೀಕ್ಷೆ 2, ಓಕೆ, ಮಧ್ಯ ವಾರ್ಷಿಕ ಪರೀಕ್ಷೆ ನಡೆಸ್ತಾರೆ ಇವಾಗ 2025 ಹೊಸ ವಿದ್ಯಾರ್ಥಿಗಳಿಗೆ. ಸೊ ಅವರಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮತ್ತು ನೋಟ್ಸ್ಗಳು ಬೇಕಾಗಿರುತ್ತೆ. ಸೊ ಏನು ಮಾಡಬೇಕಂದ್ರೆ, ಟೆಲಿಗ್ರಾಮ್ನಲ್ಲಿ ಬನ್ನಿ. ಟೆಲಿಗ್ರಾಮ್ನಲ್ಲಿ ಬಂದ ತಕ್ಷಣ ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ. ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ, ಆಯಿತಾ. ಇಲ್ಲಿ ನೋಡಿ, ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿದ ತಕ್ಷಣ ಆಫೀಸಿಯಲ್ ಅಂತ ಇದೆಯಲ್ಲ ಬ್ರ್ಯಾಕೆಟ್ನಲ್ಲಿ, ಇದು ನನ್ನ ಆಫೀಸಿಯಲ್ ಟೆಲಿಗ್ರಾಮ್ ಗ್ರೂಪ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಸೊ ಇಲ್ಲಿ ಎಜುಕೇಷನ್ ಕನ್ನಡ ಆಫೀಸಿಯಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನೋಡಿ, ಸ್ಕ್ರಾಲ್ ಡೌನ್ ಮಾಡಿದ ತಕ್ಷಣ ಆಯಿತಾ, ಮೀಡಿಯಾ ಫೈಲ್ ಅಂತ ಇದೆ. ಈ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ನಿಮಗೆ ಸರ್ಚ್ ಬಟನ್ ಕಾಣ್ತಾ ಇದೆ ನೋಡಿ ಇಲ್ಲಿ, ಆಯಿತಾ. ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇವಾಗ ಯಾವುದು ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೋಟ್ಸ್ಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಬೇಕಲ್ಲ, ಇಲ್ಲಿ ಸಿಂಪಲ್ ಟೈಪ್ ಮಾಡಿ. ಏನಂತ, ಇವಾಗ ಕನ್ನಡ ಸಬ್ಜೆಕ್ಟ್, ಇಲ್ಲಿ ನೋಡಿ, ಕನ್ನಡ ಸಬ್ಜೆಕ್ಟ್ ಟೈಪ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇದು 80/80 ಒಂದು ಫುಲ್ ಪಾಸಿಂಗ್ ಪ್ಯಾಕೇಜ್ ಮಾಡಲಾಗಿದೆ, ಆಯಿತಾ. ಇದನ್ನು ನೋಡ್ಕೊಳ್ಳಿ. ನಿಮಗೆ ಇಂಗ್ಲೀಷ್ ಸಬ್ಜೆಕ್ಟ್ ಬೇಕಾ, ಇಂಗ್ಲೀಷ್ ಅಂತ ಇಲ್ಲಿ ಟೈಪ್ ಮಾಡಿ ನೋಡಿ. ಇಂಗ್ಲೀಷ್ ಈ ರೀತಿ ಸ್ಕ್ರಾಲ್ ಡೌನ್ ಮಾಡಿ ನೋಡಿ. ಇಲ್ಲಿ ಇಂಗ್ಲೀಷ್ ಆಲ್ರೆಡಿ ನೋಟ್ಸ್ಗಳಿದೆ, ಆಯಿತಾ. ಇಲ್ಲಿ ನೋಟ್ಸ್ಗಳದಾವೆ. ಮತ್ತು ಅದೇ ರೀತಿ ನಿಮಗೆ ಎಕನಾಮಿಕ್ಸ್ ಬೇಕಂದರೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಆಯಿತಾ. ಇಲ್ಲಿ ನೋಡಿ, ಎಕನಾಮಿಕ್ಸ್ ನೋಟ್ಸ್ ಇದೆ, ಆಯಿತಾ. ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ನೋಟ್ಸ್ ಇದೆ. ಇಲ್ಲಿ ನೋಡಿ, ಪೊಲಿಟಿಕಲ್ ಸೈನ್ಸ್. ಮತ್ತು ಅದೇ ರೀತಿ ಕೆಮಿಸ್ಟ್ರಿ, ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್ ಬೇಕು ಅದು, ಆಯಿತಾ. ಇಲ್ಲಿ ನೋಡಿ, ಕೆಮಿಸ್ಟ್ರಿ, ಆಯಿತಾ. ಬಯೋಲಜಿ ಆಗಿರ್ಬೋದು, ಬಯೋಲಜಿ, ಇಲ್ಲಿ ನೋಡಿ ಬಯೋಲಜಿ, ಓಕೆ. ಸೊ ಫಿಸಿಕ್ಸ್ ಆಗಿರ್ಬೋದು ನೋಡಿ, ನಿಮಗೆ ಫಿಸಿಕ್ಸ್ ಆಗಿರ್ಬೋದು. ಮತ್ತು ಅದೇ ರೀತಿ ಸೋಷಿಯಾಲಜಿ ಆಗಿರ್ಬೋದು ನೋಡಿ, ಸೋಷಿಯಾಲಜಿ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಆಯಿತಾ. ಸೊ ಬಂದು ಇಲ್ಲಿ ನಿಮ್ಗೆ ಯಾವುದು ಸಬ್ಜೆಕ್ಟ್ ಬೇಕು ಅದು ನೀವು ಇಲ್ಲಿ ಟೈಪ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ರಿ. ಎಜುಕೇಷನ್ ಸಬ್ಜೆಕ್ಟು ಮತ್ತು ಅದೇ ರೀತಿ ಕಂಪ್ಯೂಟರ್ ಸೈನ್ಸು, ಆಯಿತಾ. ಕಂಪ್ಯೂಟರ್ ಸೈನ್ಸು ಮತ್ತು ಅದೇ ರೀತಿ ಸ್ಟ್ಯಾಟ್ ಸಬ್ಜೆಕ್ಟು, ಇಲ್ಲಿ ನೋಡಿ, ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟು. ನಿಮ್ಗೆ ಯಾವುದೋ ಒಂದು ಸಬ್ಜೆಕ್ಟ್ ಬೇಕು ಇಂಪಾರ್ಟೆಂಟ್, ಇಲ್ಲಿ ನಾನು ನೋಟ್ಸ್ಗಳು ಮತ್ತು ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೇನೆ. ಅಭ್ಯಾಸ ಮಾಡಿ. 2024 ಅಂತ ಇದೆಯಲ್ಲ, ಅದಷ್ಟೇ ಡೌನ್ಲೋಡ್ ಮಾಡ್ಕೊಳ್ಳಿ. 2023 ಓದಕ್ಕೆ ಹೋಗಬೇಡ್ರಿ. ಇಲ್ಲಿ ನಿಮಗೆ ಡೇಟ್ ಕಾಣುತ್ತೆ ನೋಡಿ, ಮಾರ್ಚ್ 2024. ಅಂದರೆ 24ನಲ್ಲಿ ಹಾಕಿರುವಂತಹ ಏನೇನು ಇದೆಯಲ್ಲ ಎಲ್ಲ ಓದ್ರಿ. 2023 ಓದಕ್ಕೆ ಹೋಗಬೇಡ್ರಿ, ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಅಭ್ಯಾಸ ಮಾಡ್ಕೊಳ್ಳಿ ಈ ರೀತಿ. ಮತ್ತು ಇನ್ನೊಂದು ಎಜುಕೇಷನ್ ಕನ್ನಡ ಅಂತ ಸರ್ಚ್ ಮಾಡಿ. ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ ಬರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಪ್ಲೇಲಿಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಹೋಮ್, ವಿಡಿಯೋಸ್, ಶಾರ್ಟ್, ಲೈವ್ ಪ್ಲೇಲಿಸ್ಟ್. ಈ ಪ್ಲೇಲಿಸ್ಟ್ನಲ್ಲಿ ಬಂದ ತಕ್ಷಣ ಆಲ್ ಸಬ್ಜೆಕ್ಟ್, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಓಕೆ, ಎಲ್ಲ ಸಬ್ಜೆಕ್ಟ್ ಇಲ್ಲಿ ನಾನು ಆಲ್ರೆಡಿ ಇತಿಹಾಸ ಸಬ್ಜೆಕ್ಟ್ ಆಗಿರ್ಬೋದು. ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಯಾರಿಗೆ ಬರಲ್ಲ, ಇಂಗ್ಲೀಷ್ ಗ್ರಾಮರ್ ವಿಡಿಯೋ ನೋಡ್ಕೊಳ್ಳಿ, ಆಯಿತಾ. ಇಲ್ಲಿ ನೋಡಿ, ಇಂಗ್ಲೀಷ್ ಗ್ರಾಮರ್ ಎಲ್ಲ ವಿಡಿಯೋಗಳು ಮಾಡಲಾಗಿದೆ. ನಿಮಗೆ ಯಾವುದು ಒಂದು ನೋಟ್ಸ್ ಬೇಕು ಅಲ್ಲಿ ಟೆಲಿಗ್ರಾಮ್ನಲ್ಲೇ ಸರ್ಚ್ ಮಾಡಿ. ಇತಿಹಾಸ ಆಗಿರ್ಬೋದು, ಬಿಸ್ನೆಸ್ ಸ್ಟಡೀಸ್ ಆಗಿರ್ಬೋದು, ಆಯಿತಾ, ಅಕೌಂಟೆನ್ಸಿ ಆಗಿರ್ಬೋದು, ಎಲ್ಲ ಸಬ್ಜೆಕ್ಟ್ ಇದೆ ಅಲ್ಲಿ. ಅಕೌಂಟೆನ್ಸಿ ಬೇಕಂದರೆ ಇಲ್ಲಿ ಅಕೌಂಟೆನ್ಸಿ ಪ್ರಾಬ್ಲಮ್ಸ್ಗಳಿದೆ ನೋಡಿ, ಇಲ್ಲಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗಳು ನೋಡ್ಕೊಂಡು ಬಿಡ್ರಿ. ನಿಮಗೆ ಯೂಸ್ ಆಗಿಬಿಡುತ್ತೆ 2025 ವಾರ್ಷಿಕ ಪರೀಕ್ಷೆಯಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಶೇರ್ ಮಾಡಿ. ಈ ಒಂದು ವಿಡಿಯೋನಲ್ಲಿ ಹೇಳಿರುವಂತಹ ಕಂಟೆಂಟ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದರೆ ನೋಟ್ಸ್ಗಳು ಮತ್ತು ಮಾಡಲ್ ಕ್ವಶನ್ ಪೇಪರ್ಗಳು ತೋರಿಸಿದ್ದೀನಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ.
ಟೆಲಿಗ್ರಾಮ್ನಲ್ಲಿ ಆಯಿತಾ. ಇಲ್ಲಿ ನಿಮಗೆ ಕ್ಲಾಸಸ್ಗಳು ಕೂಡ ಇದೆ. ಇವಾಗ ನೋಡ್ಕೊಂಡು ಬಿಡ್ರಿ, ನಿಮ್ಮ ಕಾಲೇಜಿನಲ್ಲಿ ಮಿಡ್ ಟರ್ಮ್ ಆಗಿರ್ಬೋದು, ಯಾವುದೇ ಒಂದು ಪರೀಕ್ಷೆ ನಡೆಸಿದಾಗ ನಿಮಗೆ ತುಂಬ ಈಸಿ ಆಗಿಬಿಡುತ್ತೆ. ಮತ್ತು ಮುಂದೆ ಸರ್ನಿ 1 ಸರ್ನಿ 2 ಎಕ್ಸಾಮ್ ಆಗುತ್ತೆ, ಅಲ್ಲಿ ಕೂಡ ಈಸಿ ಆಗುತ್ತೆ. ಮತ್ತು ಇನ್ನೊಂದೇನು 2025ನಲ್ಲಿ ನಿಮಗೆ ಡೆಫಿನೆಟ್ಲಿ ಈ ಎಲ್ಲ ನೋಟ್ಸ್ಗಳು ಮಾಡಲ್ ಕ್ವಶನ್ ಪೇಪರ್ಗಳಾಗಿರ್ಬೋದು, ನನ್ನ ವಿಡಿಯೋಗಳು ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಅವೇ ಕ್ವಶನ್ಸ್ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಶೇರ್ ಮಾಡಿ.